ಬಿಜೆಪಿಯ ಇನ್ನಿತರ ಬಣದ ನಾಯಕರಾದಂಥ ಅರವಿಂದ್ ಲಿಂಬಾವಳಿ ಯತ್ನಾಳ್ ಎಲ್ಲರೂ ಸರಿ ಇವತ್ತೊಂದು ಸಭೆಯನ್ನು ಮಾಡಿದರು. ನಮ್ಮನ್ನು ರೆಬೆಲ್ ಲೀಡರ್ಸ್ ಅಥವಾ ಪ್ರತ್ಯೇಕ ನಾಯಕರು ಅಂತ ಕರಿಬೇಡಿ, ನಾವು ಪಕ್ಷದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ ಮತ್ತೊಂದು ಕಾರ್ಯಕ್ರಮದ ಅಥವಾ ಮುಂದಿನ ಅಭಿಯಾನದ ಮಾತನ್ನು ಆಡಿದ್ದಾರೆ. ಈಗಾಗಲೇ ವಫ್ ವಿಚಾರವನ್ನು ಮುಂದಿಟ್ಟು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದೀವಿ, ಅದರ ಮುಂದಿನ ಭಾಗವನ್ನು ಜನವರಿಯ ಮೊದಲ ವಾರದಲ್ಲಿ ಮಾಡ್ತೀವಿ ಅಂತ ಇವತ್ತು ಘೋಷಣೆ ಕೂಡ ಮಾಡಿದ್ರು. ವಿಧಾನಮಂಡಲ ಅಧಿವೇಶನಕ್ಕೆ ಮುನ್ನ ಮೊದಲ ಹಂತದ ವಫ್ ಆಸ್ತಿ ಕುರಿತ ಪ್ರವಾಸ ಕೈಗೊಂಡಿದ್ದ ಬಿಜೆಪಿ ಶಾಸಕ ಯತ್ನಾಳ್ ನೇತೃತ್ವದ ಪ್ರತ್ಯೇಕ ಮಿತ್ರಕೂಟ ಇದೀಗ ಎರಡನೇ ಹಂತದ ಪ್ರವಾಸಕ್ಕೆ ಹೊರಟಿದೆ. ಈ ಸಂಬಂಧ ಇಂದು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನು ನಡೆಸಲಾಗಿದೆ. ಸಭೆಯಲ್ಲಿ ಶಾಸಕರಾದ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಶಾಸಕ ಬಿಪಿ ಹರೀಶ್ ಪಾಲ್ಗೊಂಡಿದ್ರು. ಸಭೆಯಲ್ಲಿ ಜನವರಿ ಮೊದಲ ವಾರದಲ್ಲಿ ಎರಡನೇ ಹಂತದ ಪ್ರವಾಸದ ರೂಪುರೇಷೆ ಮತ್ತು ವಫ್ ಕಾಯ್ದೆ ತಿದ್ದುಪಡಿ ಕುರಿತ ಜಂಟಿ ಸದನ ಸಮಿತಿ ಮುಂದೆ ವಿಷಯ ಮಂಡನೆ ಕುರಿತು ಚರ್ಚೆ ನಡೆಸಲಾಗಿದೆ. ಹಾಗಾದರೆ ವಫ್ ಹೋರಾಟದಲ್ಲಿ ಎರಡನೇ ಹಂತದ ತಯಾರಿ ಹೇಗಿದೆ? ಸಭೆಯಲ್ಲಿನ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ವಫ್ ವಿರುದ್ಧ ಎರಡನೇ ಸುತ್ತಿನ ಹೋರಾಟಕ್ಕೆ ಸಜ್ಜಾಗಿರುವ ಯತ್ನಾಳ್ ಬಣ ಜನವರಿ ಮೊದಲ ವಾರದಲ್ಲಿ ಎರಡನೇ ಸುತ್ತಿನ ಪ್ರವಾಸ ಆರಂಭಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಎರಡನೇ ಸುತ್ತಿನ ಹೋರಾಟಕ್ಕೆ ಶಾಸಕ ಯತ್ನಾಳ್ ರೂಪುರೇಷೆ ಸಿದ್ಧ ಮಾಡಿದ್ದಾರೆ. ವಾರ್ ರೂಮ್ಗೆ ದಾಖಲಾದ ಪ್ರಕರಣಗಳ ಕುರಿತ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ವಾಟ್ಸ್ಆಪ್ ಮೂಲಕ ವಾರ್ ರೂಮ್ಗೆ ಬಂದಿರುವ ಮಾಹಿತಿ ಪರಿಶೀಲನೆ ಮಾಡಲಾಗಿದೆ. ಪ್ರಕರಣಗಳ ದಾಖಲೆ ಪರಿಶೀಲನೆ ಬಳಿಕ ಸ್ಥಳ ಪರಿಶೀಲನೆಗೆ ನಿರ್ಧಾರ ಮಾಡಲಾಗುತ್ತೆ. ಸ್ಥಳ ಪರಿಶೀಲನೆ ವೇಳೆ ಪ್ರಮುಖ ನಾಯಕರು ಭೇಟಿ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲದೆ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ವಫ್ ಆಸ್ತಿ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡುವಂತೆ ಜೆಪಿಸಿ ಕೇಳಿದೆ. ಹೀಗಾಗಿ ಜನವರಿ ಮೊದಲ ವಾರದಲ್ಲಿ ಮೂವರು ನಾಯಕರು ದೆಹಲಿಗೆ ಹೋಗಿ ಜೆಪಿಸಿ ಮುಂದೆ ಮತ್ತೊಮ್ಮೆ ವಿವರಣೆ ನೀಡಲಿದ್ದಾರೆ. ಕರ್ನಾಟಕದ ವಕ್ಫ್ನ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮುಂದೆ ಕರೆದಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ಕೊಡಬೇಕು ಅನ್ನುವಂಥ ಕರೆಯನ್ನು ದೂರವಾಣಿ ಕರೆಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಆ ಮಾಹಿತಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಇವತ್ತು ಸೇರಿದ್ದೀವಿ. ಜನವರಿ ಮೊದಲ ವಾರದಲ್ಲಿ ಜೆಪಿಸಿ ಮುಂದೆ ಹಾಜರಾಗುವ ಮುನ್ನ ಬಳ್ಳಾರಿ, ವಿಜಯನಗರ ಸೇರಿದಂತೆ ಕೆಲವು ಜಿಲ್ಲೆಗಳಿಗೆ ಯತ್ನಾಳ್ ಟೀಮ್ ಪ್ರವಾಸ ಕೈಗೊಳ್ಳಲಿದ್ದು, ದೆಹಲಿಯಿಂದ ವಾಪಸಾದ ಬಳಿಕ ಮತ್ತೆ 2 ಜಿಲ್ಲೆಗಳಲ್ಲಿ ಮೂರನೇ ಹಂತದ ಪ್ರವಾಸ ನಡೆಯಲಿದೆ. ಈ ಮಧ್ಯೆ ದಾವಣಗೆರೆ ಅಥವಾ ಬೆಳಗಾವಿಯಲ್ಲಿ ವಫ್ ಬಾಧಿತರ ಸಮಾವೇಶ ಮಾಡಬೇಕೆಂಬ ಉದ್ದೇಶವನ್ನು ಯತ್ನಾಳ್ ಟೀಮ್ ಇಟ್ಕೊಂಡಿದೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.